ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದ್ರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದ ಕಾರಣಕ್ಕೆ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದೀನಿ. 2,000 ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿ ಇಲ್ಲಿ, ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗಲೇಬೇಕಂತ ಹೇಳ್ಬಿಟ್ಟು ಕುರ್ತಿಗೆ 1,000, ಕುಡ್ದಿ ಇನ್ನು ಇದಕ್ಕೆ 1,000 ಮನೆಗಳು ಮಾಡ್ಕೊಂಡು ಬಂದಿದ್ದೀನಿ. ತಾವು ಹೇಳ್ದಂಗೆ ಆದೇಶ ಕಾಪಿನ ತಂದು ಇಲ್ಲ ಹೇಳ್ತೀನಿ, ಅದು ತಾವು ಹೇಳ್ದಂಗೆ ಆದೇಶ ಮಾಡ್ಕೊಂಡು ಬರ್ಬೇಕಂತ ಆದೇಶ ಕೊಟ್ಟಿದ್ದೀರಾ. ಆದೇಶ ಪ್ರಕಾರ ನಾನು 2,000 ಮನೆ ಆದೇಶನ ಮಾಡ್ಕೊಂಡು ಬಂದಿದ್ದೀನಿ. ತಾವೆಲ್ಲ ಒಂದು ನಿಮಿಷ ಕೇಳ್ತೀನಿ, ತಾವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದ್ದು 15 ದಿನದಲ್ಲೇ ನನಗೆಲ್ಲೋ ಒಂದು ಕಡೆ ತುಕಾರಮಣ್ಣ ನಮ್ಮ ತಂಗಿ ನಿನ್ನ ಓವರ್ಟೇಕ್ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಂಡೂರಿಗೆ ಸಿಟಿಗೆ ಬೇಕಂತ ಕೇಳಿದ್ದಾರೆ. ನನ್ನ ವಾರ 10 ದಿನದಲ್ಲಿ 500 ಮನೆಗಳು ಸಿಟಿಗೆ ಬೇಕಂತ ಕೇಳಿದ್ದಾರೆ. ನಾನು 1,000 ಮನೆಗಳು ಸಿಟಿಗೆ ಕೊಡ್ತೀನಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತುಕಾರಾಮ್ ಅವರು ಮಾಡಿರೋ ಕೆಲಸ ಬಗ್ಗೆ ನಾನು ಹೆಚ್ಚಾಗಿ ಹೇಳೋ, ಸರ್ಕಾರ ಬಗ್ಗೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವೇನು 5 ಗ್ಯಾರಂಟಿಗಳನ್ನ ಮಾತು ತಕ್ಕಂಗೆ ನಾವು ಕೊಟ್ಟಿದ್ವಿ, ಅದು 5 ಗ್ಯಾರಂಟಿಗಳು ಕೊಡ್ತೀವಿ. ಚುನಾವಣೆಗಿಂತ ಮುಂಚೆ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 2,000 ಬರ್ತಾ ಇದೆಯಲ್ಲಮ್ಮ, ಕೈ ಹತ್ರಿ ಯಾರ್ಯಾರು ಬರ್ತಾ ಇದ್ದಿಲ್ಲ ಅಂತ. 2,000 ರೂಪಾಯಿ ಬರ್ತಾ ಇದೆ ತಾನೆ. ಆಮೇಲೆ 200 ಕರೆಂಟ್ ಫ್ರೀ ಬರ್ತಾ ಇದೆ ತಾನೆ. 5 kg ಅಕ್ಕಿ ಇದ್ದಿದ್ದು 10 kg ಮಾಡಿರೋದು ತಮಗೆಲ್ಲ ಗೊತ್ತಿದ್ರು. ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ. ಫ್ರೀ ಅಡ್ಡಾಡ್ತಾ ಇದ್ದೀರಲ್ಲ, ನೀವು ಅಡ್ಡಾಡ್ತಾ ಇದ್ದೀರಲ್ವೋ ಬಿಡಿ, ಸರಿಗಿದೆ. ಫ್ರೀಯಾಗಿ ಅಡ್ಡಾಡ್ತಾ ಇದ್ದಿರ್ತಾನೆಮ್ಮ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ ಮಕ್ಕಳಿಗೆ 1,500 ಇಂದ 3,000 ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಾನು ಪದೇ ಏನಕ್ಕಿದ್ದು ಹೇಳ್ತಾ ಇದ್ದೀನಿ ಅಂದರೆ, ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿದೆ. ಅದು ನಮ್ಮ ರಾಜ್ಯದ ಜನ 136 ಸೀಟ್ನ ನಮ್ಮನ್ನ ಗೆಲ್ಸ್ಕೊಟ್ರು. ಅದಾದಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈಗ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ, ಬರೀ ಇವರು ರಾಜಕೀಯ ಭಾಷಣ ಮಾಡಿದರೆ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆ ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. 6ನೇ ಗ್ಯಾರಂಟಿ ಯಾವುದು ಅಂತಪ್ಪ ಅಂದರೆ, ಚುನಾವಣೆ ಟೈಮಲ್ಲಿ ನಾನು ಘೋಷಣೆ ಮಾಡಿಲ್ಲ, ಬಡವ್ರ ಮನೆ ಕೊಡ್ತೀವಂತ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದರು. 15, 16, 17, 18 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,863 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಆವಾಗ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಅಂದರೆ 1.5 ಲಕ್ಷ ಮುಂದೆಯಿಂದ ಕೊಡ್ತಾವ್ರೆ. 18% GST ಆಗಿಬಿಟ್ಟು 1,38,000 ರೂಪಾಯಿ ವಾಪಸ್ ತಗೊಳ್ತಾವ್ರೆ. ನಾಮಕೆ ವಾಸ್ತೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿಯನ್ನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕೊಡ್ತಾ ಇದ್ದಾರೆ.